ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರಾಜಲಕ್ಷ್ಮಿ ಅವರು. ಅವರು ಉಡುಪಿಯ ಸುಪ್ರಸಿದ್ಧ ಸ್ತ್ರೀರೋಗ ತಜ್ಞರು, ಮತ್ತೆ ಗರ್ಭಿಣಿಯರಿಗೂ ಕೂಡ ನೋಡುವಂಥವರು. ಅಷ್ಟೇ ಅಲ್ಲ, ಅವರು IMAದ ಪ್ರೆಸಿಡೆಂಟ್ ಆಗಿದ್ರು. ಗೈನೆಕೋಬಿಯವರ ಸೊಸೈಟಿ ಮಣಿಪಾಲ್ದು ಕೂಡ ಈಗ ಪ್ರೆಸಿಡೆಂಟ್ ಆಗಿದ್ದಾರೆ. ಅದಲ್ಲದೆ ಅವರು ಮಕ್ಕಳಿಗೆ, ಯುವತಿಯರಿಗೆ ತಮ್ಮ ಆರೋಗ್ಯದ ಬಗ್ಗೆ, ಅಂದ್ರೆ ದೈಹಿಕ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡೋದಕ್ಕೋಸ್ಕರ ಅವರು ಮೆನಾರ್ಕಿಯಿಂದ ಮೆನಪಾಸ್ ವರೆಗೂ ಪುಸ್ತಕವನ್ನ ವಾತ್ಸಲ್ಯದ ಹೊಸಿಗೆ ಅಂತ ಬರೆದಿದ್ದಾರೆ. ಇವತ್ತು ಅವರು ಗರ್ಭ ತಾಳ್ತಾ ಇದ್ದಂಗೆ ಮಹಿಳೆಯರಿಗೆ ವಾಂತಿ ಬರುತ್ತೆ. ಒಂದು ಕಡೆ ಸಂತೋಷ, ಗರ್ಭಿಣಿ ಆದಲ್ಲ ಅಂತ ಸಂತೋಷ. ಇನ್ನೊಂದು ಕಡೆಗೆ ವಾಕರ್ಗೆ ವಾಂತಿ ಬಂದಾಗ ಅಯ್ಯೋ ಯಾಕಪ್ಪ ಇದು ಅಂತ ಬೇಜಾರಾಗೋದು. ಇಂಥದ್ರಲ್ಲಿ ಅವರು ಯಾವ ರೀತಿಯಿಂದ ತಮ್ಮನ್ನ ತಾವು ನೋಡ್ಕೊಳ್ಬೇಕು, ಯಾಕೆ ಈ ವಾಂತಿ ಆಗತ್ತೆ, ಯಾವ ಸಮಯಕ್ಕೆ ವಾಂತಿ ಆಗತ್ತೆ ಅನ್ನೋದನ್ನೆಲ್ಲವನ್ನ ಹೇಳ್ಕೊಡಕ್ ಬಂದಿದ್ದಾರೆ. ಅವ್ರಿಗೆ ಸ್ವಾಗತ, ಸುಸ್ವಾಗತ. ನಮಸ್ತೆ ಮೇಡಮ್, ಧನ್ಯವಾದಗಳು ಈ ಅವಕಾಶಕ್ಕಾಗಿ. ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿದೆ, ಹೇಳಲಿಕ್ಕೆ ಚೆನ್ನಾಗಿದೆ. ನಮ್ಗೆ ಗೈನಕಾಲಜಿಸ್ಟ್, ಆಬ್ಸ್ಟೆಟಿಷಿಯನ್ ಗೆ ಅದು ಖುಷಿಯ ವಿಷಯವಾಗಿರುತ್ತೆ. ಯಾಕೆಂದ್ರೆ ಇಂಡೈರೆಕ್ಟ್ಲಿ ಮಗು ಚೆನ್ನಾಗಿದೆ ಅಂತ ಹೇಳುವಂತ ಒಂದು ವಿಷಯ, ಆದ್ರೆ ಅದನ್ನ ಅನುಭವಿಸ್ತಾ ಇರುವ ಗರ್ಭಿಣಿಯರಿಗೆ ಸ್ವಲ್ಪ ಕಷ್ಟ ಕೊಡುವಂತದ್ದು. ಹಿಂದೆಲ್ಲ ನಾವು ಪಿಕ್ಚರ್ ಗಳಲ್ಲಿ ನೋಡ್ತಾ ಇದ್ವಿ, ಮದುವೆ ಆದ 1-2 ತಿಂಗಳಲ್ಲಿ ವಾಕರಿಕೆ ಸ್ಟಾರ್ಟ್ ಆಯ್ತು, ವಾಂತಿ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಪಲ್ಸ್ ನೋಡ್ಬಿಟ್ಟು ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಅಂತ, ಶುಭ ಸುದ್ದಿ ಇದೆಯಾ, ಗುಡ್ ನ್ಯೂಸ್ ಇದೆಯಾ ಅಂತ ಕೇಳುವಂತದ್ದು. ಅಷ್ಟರ ಮಟ್ಟಿಗೆ ವಾಂತಿಯನ್ನ ಪ್ರೆಗ್ನೆನ್ಸಿ ಒಟ್ಟಿಗೆ ತಲುಪು ಹಾಕ್ತಾರೆ, ಅದರ ಒಟ್ಟಿಗೆ ಸೇರ್ಸ್ ಹೋಗ್ತದೆ. ಸೊ ಯೂಶುವಲಿ ಇದು ಯಾಕೆ ಆಗತ್ತೆ ಅಂದ್ರೆ, ಗರ್ಭಿಣಿ ಆದಂಗೆ ಆ ಭ್ರೂಣದಿಂದ HCG ಹೇಳೋ ಒಂದು ಹಾರ್ಮೋನು ವಿಸರ್ಜನೆ ಆಗ್ಲಿಕ್ಕೆ ಶುರು ಆಗ್ತದೆ. ಈ ಹಾರ್ಮೋನ್ ಇಂದಾಗಿ ವಾಮಿಟಿಂಗ್ ಕಾಣಿಸ್ಕೊಳ್ಳುತ್ತೆ. ಸೊ ನಾವ್ ಅದನ್ನ ನಮ್ಗೆ ಅದ್ರ ಇಂಡೈರೆಕ್ಟ್ ಏನ್ ಹೇಳುತ್ತೆ ಅದು ಅಂದ್ರೆ, ಮಗು ಭ್ರೂಣ ಬೆಳೀತಾ ಇದೆ, ಅದರಲ್ಲಿ ಕಾರ್ಡಿಯಾಕ್ ಆಕ್ಟಿವಿಟಿ ಸ್ಟಾರ್ಟ್ ಆಗಿದೆ, ಹೆಲ್ದಿ ಗ್ರೋತ್ ಆಗ್ತಾ ಇದೆ ಅಂತ ಅದನ್ನ ಹೇಳುತ್ತೆ. ಸೊ ಸಾಧಾರಣವಾಗಿ ಒಂದು ಮುಟ್ಟು ನಿಂತು 45 ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ ಈ ತರ ವಾಂತಿ ಇರತ್ತೆ. ಹೆಚ್ಚಾಗಿ ಬೆಳಗ್ಗಿನ ಸಮಯದಲ್ಲಿ ಈ ವಾಂತಿ ಆಗುತ್ತೆ. ಅದಕ್ಕೆ ಮಾರ್ನಿಂಗ್ ಸಿಕ್ನೆಸ್ ಅಂತ ಇದ್ರು ಅವಾಗ. ಹೌದೌದು, ಮಾರ್ನಿಂಗ್ ಸಿಕ್ನೆಸ್ ಅಂತ ಹೇಳ್ತಾರೆ. ಸೊ ಅದು ಕೆಲವರಿಗೆ ಬರೇ ವಾಕರಿಕೆ ಆಗಿರ್ಬೋದು, ಕೆಲವರಿಗೆ ವಾಂತಿ ಆಗ್ಬೋದು, ಕೆಲವರಿಗೆ 10-15 ಸಲ ಕೂಡ ವಾಂತಿ ಆಗುವಂತದ್ದು ಇರ್ತದೆ. ಇದು ಸಾಧಾರಣವಾಗಿ ಒಂದು 3 ತಿಂಗಳವರೆಗೆ ಇರ್ತದೆ. 3 ತಿಂಗಳಾದ ಮೇಲೆ ವಾಂತಿಯ ಪ್ರಮಾಣ ಕಡಿಮೆ ಆಗ್ತದೆ, ಕೆಲವರಿಗೆ ವಾಂತಿಯೇ ನಿಂತು ಹೋಗ್ತದೆ. ಹಾಗಂತ ಹೇಳಿ ವಾಂತಿ ಇಲ್ಲದೆ ಇರುವವರು ಗಾಬರಿ ಆಗ್ಬೇಕಂತ ಏನೇ ಇಲ್ಲ. ವಾಂತಿ ಬೇರೆ ಬೇರೆಯವರಲ್ಲಿ ಬೇರೆ ಬೇರೆ ತರ ಇರುತ್ತೆ. ಕೆಲವರಿಗೆ ಅತಿ ವಾಂತಿ ಆಗತ್ತೆ, ಕೆಲವರಿಗೆ ವಾಂತಿ ಇಲ್ಲದೆ ಇರ್ಬೋದು. ಆಮೇಲೆ ವಾಸನೆ, ಅಡಿಗೆ ವಾಸನೆ ನೋಡಿದಾಗ ಕೆಲವರಿಗೆ ವಾಂತಿ ಬಂದ್ಬಿಡುತ್ತೆ, ವಾಂತಿ ಬರುತ್ತೆ. ಯಾವುದೇ ಟೂತ್ ಬ್ರಷ್ ಹಾಕಿ, ಟೂತ್ ಪೇಸ್ಟ್ ಹಾಕಿದ ಕೂಡಲೇ ಅದ್ರ ವಾಸನೆಗೂ ವಾಂತಿ ಆಗತ್ತೆ. ಪಾಪ. ಹೌದು, ಯಾವುದೇ ಸ್ಮೆಲ್ ಅನ್ನ, ಯಾವುದೇ ವಾಸನೆ ಯಾವುದೇ ಆಗಿದ್ರು ಅದನ್ನ ಅಗ್ರಾಣಿಸ್ಲಿಕ್ಕೆ ಅವರಿಗೆ ಆಗುದಿಲ್ಲ, ಅದರಿಂದ ವಾಂತಿ ಆಗತ್ತೆ. ಈ ವಾಂತಿ ಅನ್ನೋದು ಪ್ರತಿದಿನ ಒಂದೇ ತರ ಇರ್ತದೆ ಅಂತಲೂ ಹೇಳಲಿಕ್ಕೆ ಆಗುದಿಲ್ಲ. ಕೆಲವೊಂದಿನ ಅತಿ ಆಗಿರ್ಬೋದು, ಇನ್ನೊಂದಿನ ಕಡಿಮೆ ಆಗಿರ್ಬೋದು. ಒಂದೇ ವ್ಯಕ್ತಿಯಲ್ಲಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇದ್ದಾಗೆ 2ನೇ ಪ್ರೆಗ್ನೆನ್ಸಿಯಲ್ಲಿ ವಾಂತಿ ಇರ್ಬೇಕಂತಿಲ್ಲ. ಹೆಚ್ಚು ಜನ ಬಂದು ನಮ್ಗೆ ಹೇಳ್ತಿರ್ತಾರೆ, ಆ ಪ್ರೆಗ್ನೆನ್ಸಿನಲ್ಲಿ ನಮ್ಗೆ ಇಷ್ಟು ವಾಂತಿ ಇರ್ಲಿಲ್ಲ, ಈ ಸಲ ಅತಿಯಾದ ವಾಂತಿ ಇರ್ತದೆ ಅಂತ. ಸೊ ಇದು ಗರ್ಭಿಣಿಯಿಂದ ಗರ್ಭಿಣಿಗೆ ವೇರಿ ಆಗುತ್ತೆ, ಒಬ್ರಿಂದ ಇನ್ನೊಬ್ರು ಪರ್ಸನಿಗೆ. ಒಂದು ಪರ್ಸನ್ ಅಲ್ಲಿಯೇ ಒಂದು ಪ್ರೆಗ್ನೆನ್ಸಿಯಿಂದ ಇನ್ನೊಂದು ಪ್ರೆಗ್ನೆನ್ಸಿಗೆ ಕೂಡ ಬದಲಾಗ್ತಾ ಇರ್ತದೆ ಅದ್ರಲ್ಲಿ. ಸೊ HCG ಹೇಳುವ ಹಾರ್ಮೋನ್ ಇದಕ್ಕೆ ಕಾರಣ ಆಗಿರ್ತದೆ, ಅದರಿಂದಾಗಿ ವಾಂತಿ ಬರುವುದು ಅಂತ ಹೇಳ್ಬೋದು. ಈಗ ಕೆಲವರಲ್ಲಿ ಅತಿ ವಾಂತಿ ಇರ್ತದೆ, ಅದಕ್ಕೆ ಬೇರೆ ಏನಾದ್ರೂ ಕಾರಣ ಇದೆಯಾ ಅಂತ ಹೇಳಿದ್ರೆ, ಒಂದು ವಂಶ ಪಾರಂಪರ್ಯವಾಗಿ ನಾವು ನೋಡಿರ್ಬೋದು, ಅಮ್ಮಂದ್ರಲ್ಲಿ ಅತಿ ವಾಂತಿ ಇದ್ರೆ ಈಗ ಇವಳಿಗೂ ಇರುತ್ತೆ ಅಂತ, ವಾಂತಿ ಜಾಸ್ತಿ ಆಗಿರುತ್ತೆ ಅಂತ ಇರ್ಬೋದು. ಇನ್ನೊಂದು ಅವಳಿ ಮಕ್ಕಳಲ್ಲಿದ್ದಾಗೆ, ನಾನು ಆಗ್ಲೇ ಹೇಳಿದೆ ಅದು ಹಾರ್ಮೋನ್ ಇಂದ ಅಂತ. ಸೊ ಅವಳಿ ಮಕ್ಕಳು ಹೇಳಿದಾಗ ಅಲ್ಲಿ ಹಾರ್ಮೋನ್ ಪ್ರಮಾಣ ಉತ್ಪತ್ತಿ ಆಗತ್ತೆ, ಜಾಸ್ತಿ ಇರುತ್ತೆ. ಸೊ ಅವರಲ್ಲಿ ಕೂಡ ಅತಿಯಾದ ವಾಂತಿ ಕಂಡು ಬರುತ್ತೆ. ಮತ್ತೊಂದು ನಾವು ದ್ರಾಕ್ಷಿ ಗರ್ಭ ಅಂತ ಕರಿತೇವೆ, ಮೋಲಾರ್ ಪ್ರೆಗ್ನೆನ್ಸಿ ಅಂತ. ಅಲ್ಲಿ ಕೂಡ ಅಲ್ಲಿ ಭ್ರೂಣ ಮಗುವಾಗಿ ಬೆಳೆಯುವುದಿಲ್ಲ, ಅದು ಸಣ್ಣ ಸಣ್ಣ ದ್ರಾಕ್ಷಿಯ ಕಣಗಳ ತರ ಬೆಳೀತಾ ಇರತ್ತೆ. ಸೊ ಅಲ್ಲಿ ಕೂಡ ವಾಂತಿ ಅತಿಯಾಗಿ ಕಂಡು ಬರ್ತದೆ. ಸೊ ಕೆಲವರಲ್ಲಿ ವಾಂತಿ ಜಾಸ್ತಿ, ಕೆಲವರಲ್ಲಿ ವಾಂತಿ ಕಡಿಮೆ. ಯಾಕೆ ಅಂತ
ಹ್ಮ್. ಅದಕ್ಕೆ ನಾನು ಆನ್ಸರ್ ಹೇಳಿದ್ದೇನೆ ಅಂತ ಅನ್ಸುತ್ತಾ ಇದೆ ನನಗೆ. ಹೌದು ಹೌದು ಹೌದು. ಆಮೇಲೆ 3 ತಿಂಗಳವರೆಗೂ ಇರುತ್ತೆ ಅಂತನೂ ಕೂಡ ಹೇಳಿದ್ರೆ. ಹೇಳಿದ್ರಿ ಆಮೇಲೆ ಹಾಗೆ ಈ ಮೋಲಾರ್ ಪ್ರೆಗ್ನೆನ್ಸಿ ಅಂದ್ರಲ್ಲ, ಅದು ಪ್ರೆಗ್ನೆನ್ಸಿ ಅಲ್ಲ, ಅದು ಅಂದ್ರೆ ಅಲ್ಲ ಅಲ್ಲ ಗರ್ಭ ಅಲ್ಲ ಅದು. ಅದು ಅದನ್ನ ಹೇಗೆ ಕಂಡುಹಿಡಿಯೋದು ಅಂತಿದ್ದ ಅಂದ್ರೆ, ನೀವು ಅಲ್ಟ್ರಾಸೌಂಡ್ ಅಲ್ಲಿ ಕಂಡುಹಿಡಿತೀರಾ, ಹೇಗೆ ಕಂಡುಹಿಡಿತೀರಾ? ಅಲ್ಟ್ರಾಸೌಂಡ್ ಇಂದ ಕಂಡುಹಿಡಿತೇವೆ. ಆಮೇಲೆ ಹ್ಮ್. ಬೀಟಾ HCG ಮಾಡಿದಾಗ ಅದು ಅತಿಯಾಗಿ ಜಾಸ್ತಿ ಇರುತ್ತೆ. ನಮ್ಗೆ ಈ ಹ್ಮ್. ವಾರಕ್ಕೆ ಇಷ್ಟು ಬೀಟಾ HCG ಲೆವೆಲ್ ಇರ್ಬೇಕಂತ ಒಂದು ಪ್ರಮಾಣ ಇರುತ್ತೆ, ನಾರ್ಮಲ್ ಹ್ಮ್. ರೇಂಜ್ ಇರುತ್ತೆ, ಅದಕ್ಕಿಂತ ಅತಿಯಾಗಿ ಜಾಸ್ತಿ ಇರುತ್ತೆ. ಹ್ಮ್. ಆಮೇಲೆ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ, ಅಲ್ಟ್ರಾಸೌಂಡ್ ಮಾಡಿದಾಗ ಗರ್ಭಾಶಯದ ತುಂಬಾ ಸಣ್ಣ 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 ದ್ರಾಕ್ಷಿಗಳ ತರ ಕಾಣುತ್ತೆ, ಹಾ, ಅದ್ರಲ್ಲಿ ಯಾವುದೇ ಮಗು ಇರುವುದಿಲ್ಲ. ಸೊ ಇರೋದಿಲ್ಲ. ಅದರಿಂದ ನಾವ್ ಹಾ. ಅದನ್ನ ಹ್ಮ್ ಮೋಲಾರ್ ಪ್ರೆಗ್ನೆನ್ಸಿ ಅಂತ ಹೇಳಿ ಅಂತ ಹೇಳ್ತೀರಿ. ಅದನ್ನ ತೆಗಿಲೇಬೇಕಾಗತ್ತೆ ಅಲ್ವಾ? ಅದನ್ನ ತೆಗಿಲೇಬೇಕಾಗತ್ತೆ. ಅದನ್ನ ಹೌದು ಹಾಗೆ. ತೆಗಿಲೇಬೇಕಾಗತ್ತೆ. ಹ್ಮ್. ಆಮೇಲೆ ಇದು ಆ, ವಾಂತಿ ಇದನ್ನ ನೋಡ್ಕೊಂಡ್ಬಿಟ್ಟು ಗರ್ಭಿಣಿ ಅನ್ಕೊಂಡಿರ್ತಾರೆ. ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರುತ್ತಾ ಇದರಲ್ಲಿ ಅವ್ರಿಗೆ? ಬರುತ್ತೆ ಮೇಡಮ್. ಪ್ರೆಗ್ನೆನ್ಸಿ ಓ, ಟೆಸ್ಟ್, ಯೂರಿನ್ ಟೆಸ್ಟ್ ಮಾಡೋದು ನಾವು ಬರೀ ಬೀಟಾ HCG ಇದೆಯಾ ಅಂತ ಹಾ, ಡಿಟೆಕ್ಟ್ ಮಾಡೋದು. ಅದು ಅದರಲ್ಲೂ ಸೊ ಜಾಸ್ತಿ ಇರುತ್ತೆ. ಹಾ, ಹಾ, ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಇರುತ್ತೆ, ಬಟ್ ಮಗು ಹೊಟ್ಟೆ ಒಳಗೆ ಗರ್ಭಕೋಶದ ಒಳಗೆ ಮಗು ಬೆಳೀತಾ ಇರೋದಿಲ್ಲ ಇರುತ್ತೆ. ಇರೋದಿಲ್ಲ. ಸೊ ಹೌದು, ಹಾಗಾಗಿ ಅಂತದಾಗಿ ಅಲ್ಟ್ರಾಸೌಂಡ್ ಮಾಡೋದು ಬಹಳ ಮುಖ್ಯ. ಬಹಳ ವಾಂತಿ ಮುಖ್ಯವಾಗಿದೆ. ಇರ್ಬೋದು, ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಇರ್ಬೋದು, ಬಟ್ ಅಲ್ಲಿ ಪ್ರೆಗ್ನೆನ್ಸಿ ಭ್ರೂಣ ಇಲ್ಲೇ ಇರ್ಬೋದು. ಸೊ ಇರ್ಬೋದು ಇದನ್ನ ಅತಿಯಾದ ಜನರು, ವಾಂತಿ ಇದ್ದವರಲ್ಲಿ. ಹೌದು, ಹೌದು ಅದನ್ನ ನೆನ್ಪಿಟ್ಕೊಳ್ಬೇಕು ಅವರು. ಹೌದು. ಹಾ, ಆಮೇಲೆ ಇದಕ್ಕೆ ಚಿಕಿತ್ಸೆ ಏನು? ಹಾ, ಚಿಕಿತ್ಸೆ ಇದೆ. ಚಿಕಿತ್ಸೆ ಏನು ಅಂದ್ರೆ, ಮೊದಲನೆಯದಾಗಿ ಕೌನ್ಸೆಲಿಂಗ್ ಮೇಡಮ್ ನಾವು ಮಾಡೋದು. ಓಕೆ. ಫಸ್ಟ್ ಆಫ್ ಆಲ್ ಇದು ಹೆಚ್ಚಾಗಿ ಪ್ರೈಮಿ ಹ್ಮ್. ಗ್ರಾವಿಡದಲ್ಲಿ ಫಸ್ಟ್ ಟೈಮ್ ಟೆನ್ಷನ್ ಇರುತ್ತೆ. ಅವ್ರ ಹಸ್ತಿ ಹೌದು. ಸ್ಟೇಜ್ ಇಂದ ದಾಟಿ ಬಂದಿದ್ರು, ಅವ್ರು ಗರ್ಭಿಣಿ ಆದಾಗ ಹ್ಮ್. ವಾಂತಿ ಇದ್ದಿದ್ರು, ಮಗಳು ಸೊಸೆ ವಾಂತಿ ಮಾಡ್ತಾರೆ ಹೇಳುವಾಗ ಇವರದ್ದು BP ಜಾಸ್ತಿ ಆಗತ್ತೆ. ಸೊ ಆವಾಗ ಅವರಿಗೆ ತಿಳಿಸಿ ಹೇಳುವಂತದ್ದು ಆಯ್ತಾ. ಯಾಕೆಂದ್ರೆ ನೀವಾಗ್ಲೇ ಸ್ಟಾರ್ಟ್ ಮಾಡುವಾಗ ಹೇಳಿದ್ರಿ, ಒಂದು ಕಡೆ ತುಂಬಾ ಖುಷಿ ಇರುತ್ತೆ ಹೌದು. ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ, ಆದ್ರೆ ಇದು ಸ್ವಲ್ಪ ಹ್ಮ್. ಬೇಜಾರಿನ ತರತ್ತೆ ಅಂತ. ಸೊ ಅವರಿಗೆ ಅದನ್ನ ನಾವು ಹೇಳ್ಬೇಕಾಗತ್ತೆ. ಈ ತರ ಹ್ಮ್. ಬಾಯಲ್ಲಿ ಜೊಲ್ಲು ಬರುದಾಗಿರ್ಬೋದು, ರುಚಿ ಹ್ಮ್. ಆಗದೆ ಇರೋದಿರುವುದು, ಯಾವುದೇ ಸ್ಮೆಲ್ ಹ್ಮ್. ಬಂದಾಗ ವಾಂತಿ ಆಗುದು ಅಥವಾ ಅತಿಯಾದ ವಾಂತಿ, ಹ್ಮ್. ಇದು ಪ್ರೆಗ್ನೆನ್ಸಿಯ ಒಂದು ಲಕ್ಷಣ. ಸೊ ಅದನ್ನ ಅವರು ಹಾ. ಅರಿತುಕೊಂಡಾಗ ಮಾನಸಿಕವಾಗಿ ಹ್ಮ್. ಅವ್ರಿಗೆ ಓಕೆ, ನಾನೇನು ಎಬ್ನಾರ್ಮಲ್ ಇಲ್ಲ ಅಂತ. ಎಸ್ಪೆಷಲಿ ಹಸ್ಬೆಂಡ್ಸ್ ಎಲ್ಲ ಹೌದು ಬಂದವರು, ಹೌದು. ಅವಳೇನು ತಿನ್ನೋದೇ ಇಲ್ಲ, ಅವಳು ವೆಯ್ಟ್ ಕಡಿಮೆ ಆಗ್ತಾ ಇದೆ, ಹೀಗಾದ್ರೆ ಹ್ಮ್. ಹೇಗೆ, ಅತ್ತೆ ಆಮೇಲೆ ಅಂದ್ರು ಮಗು ಹಾಗೆ. ಮಗು ಬೆಳೆಯುತ್ತಾ ಇದೆನೋ ಆ ಇಲ್ವೋ ಅಂತ ಕೂಡ ಚಿಂತೆ ಇರುತ್ತೆ ಡೌಟ್, ಅವ್ರಿಗೆ. ಹಾ, ಯಾಕಂದ್ರೆ ಏನು ಮಗು ತಿಂದೇ ಬೆಳೀತಾ ಇದ್ರೆ ಹೇಗೆ ಅಂತ. ತಿಂದೇ ಇದ್ರೆ ಹೇಗೆ ಅಂತ ಹೇಳಿ. ಹ್ಮ್. ಸೊ ಅವರಿಗೆ ನಾವು ತಿಳಿ ಹೇಳುವಂತಹದ್ದು, ಹ್ಮ್. ಹೀಗೆ ಆ ವಾಂತಿ ಆದ್ರೂ ಏನು ತೊಂದರೆ ಇರುವುದಿಲ್ಲ, ಅಮ್ಮನ ದೇಹದಲ್ಲಿ ಇರುವಂತ ಅಂಶಗಳಿಂದನೇ ಮಗು ಬೆಳೀತಾ ಇರತ್ತೆ, ಅದಕ್ಕೆ ಹ್ಮ್. ಬೇಕಾದ. ಮತ್ತೆ ಇನ್ನೊಂದು ನಾವು ಅವ್ರಿಗೆ ಏನ್ ತಿಳಿ ಹೇಳ್ಬೇಕು ಅಂದ್ರೆ, ಹ್ಮ್. ವಾಂತಿ ಆಗ್ತಾ ಇದೆ ಅಂತ ತಿನ್ನದೆ ಕುತ್ಕೊಳ್ಳುದಲ್ಲ, ಅದು ಹೌದು ಇನ್ನೊಂದು ಹೌದು ಕಷ್ಟದ ಹೌದು. ಕೆಲಸ. ಹಾ, ವಾಂತಿ ಆಗ್ತಾ ಹೌದು. ಇದೆ ಅಂತ ಅವರು ತಿನ್ನೋದಿಲ್ಲ, ಅಯ್ಯೋ ಹೇಗೂ ವಾಂತಿ ಆಗತ್ತಲ್ಲ, ನಾನ್ ತಿಂದು ವಾಂತಿ ಮಾಡಿ ಅಲ್ಲ ದೇಹಕ್ಕೆ ಯಾಕೆ ಅಲ್ಲ ತ್ರಾಸ ಅಲ್ಲ. ಕೊಡ್ಲಿ ಅಂತ. ಅದಲ್ಲ, ಹ್ಮ್. ನಾವು ಏನ್ ತಿಂದ್ರು ಅಟ್ಲೀಸ್ಟ್ ಅದ್ರಲ್ಲಿ ಒಂದು 20% ಆದ್ರೂ ದೇಹಕ್ಕೆ ಉಳಿಯತ್ತೆ, ಅದರಿಂದ ಹೌದು, ಮಗುವಿಗೆ ಆಹಾರ ಆಹಾರ ಹೋಗ್ತದೆ, ಸಿಕ್ಕತ್ತೆ. ಹ್ಮ್. ಸಿಗತ್ತೆ. ಹ್ಮ್. ಸೊ ಹ್ಮ್. ಮಗುವಿನ ಪೋಷಕಾಂಶಗಳು ಹೋಗುತ್ತೆ, ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಅಂತ ಆಗತ್ತೆ. ಅದ್ರ ಬಗ್ಗೆನೂ ತಿಳಿ ಹೇಳ್ಬೇಕಾಗತ್ತೆ. ಇನ್ ಹ್ಮ್. ಕೆಲವೊಮ್ಮೆ ಅವ್ರು ಕೇಳ್ತಾರೆ, ಹೊಟ್ಟೆ ಹಾಳಾಗಿದ್ಯಾ, ಅವಳೇನೋ ಆಚೆ ಈಚೆ ತಿಂದಿರ್ಬೇಕು, ಹೊರಗಡೆ ತಿಂದಿದ್ದಾಳೆ, ಅದರಿಂದ ವಾಂತಿ ಅಲ್ಲ ಆಗ್ತಾ ಇದೆ ಅಂತ. ಅಲ್ಲ. ಹಾ. ಖಂಡಿತವಾಗಿಯೂ ಅಲ್ಲ, ಅದು ಬೇರೆ ಇದ್ರಲ್ಲಿ ಇರ್ಬೋದು ತಿಂದದ್ದು, ಆದ್ರೆ ಗರ್ಭಿಣಿಯರಲ್ಲಿ ವಾಂತಿ ಆಗುದು ಅವಳಲ್ಲಿನ ಫಿಸಿಯೋಲಾಜಿಕಲ್ ಚೇಂಜಸ್ ಇಂದಾಗಿ, ಅದು ಹೌದು. ಹೊಟ್ಟೆ ಹಾಳಾಗಿ ಆಗುವಂತದ್ದಲ್ಲ. ಅಲ್ಲ. ನೀವ್ ಇನ್ನೊಂದು ಹ್ಮ್. ಕೇಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅಂತ. ಹಾ. ಹೆಚ್ಚು ವಾಂತಿ ಆದಾಗ ಆ ಪ್ರಮಾಣವನ್ನ ಕಡಿಮೆ ಮಾಡ್ಲಿಕ್ಕೆ ನಾವು ಆಂಟಿ ಎಮೆಟಿಕ್ಸ್, ಒಮಿಟಿಂಗ್ ಟ್ಯಾಬ್ಲೆಟ್ಸ್ ಕೊಡ್ಬೋದು. ಅದನ್ನು ಹ್ಮ್. ನಾವು ಅವರಿಗೆ ತಿಳಿ ಅಲ್ಲ, ಹೇಳ್ತೇವೆ. ಯಾಕೆ ಕೇಳಿದೆ ಅಂತಂದ್ರೆ, ಗರ್ಭಿಣಿ ಆದಾಗ ಯಾವ ಮಾತ್ರೆನೂ ಕೊಡಲ್ಲ. ಸೊ ಹಾಗಾಗಿ ಸೇಫ್ ಆಗಿರೋ ಮಾತ್ರೆ ಯಾವುದು ಅಂತ ಹೇಗ್ ಹಾ ಕೊಡ್ತೀವಿ ಅಂತ ಕೇಳಿದೆ. ಹೌದು, ಯಾವುದು ಅತಿಯಾಗಿ ನಾವು ಕೊಡೋದಿಲ್ಲ. ಅವ್ರಿಗೆ ಎಷ್ಟು ಹ್ಮ್. ತಿಳಿಸಿ ಹೇಳಿದ್ಮೇಲೂ ವಾಂತಿ ಇದೆ ಅಂದ್ರೆ, ಹ್ಮ್. ಒಂದೆರಡು ವಾಂತಿ ಇದು ಆರ್ಡನ್ ಸೆಂಟ್ರಾನ್ ಅಂತದ್ದು, ಎಮಿಸೆಟ್ ನಂತದ್ದು, ಒಮಿಕೈಂಡ್ ನಂತದ್ದು ಟ್ಯಾಬ್ಲೆಟ್ಸ್ ಗಳಿದ್ದಾವೆ. ಅದು ಈಗ ಜನರಿಗೂ ಅದು ಗೊತ್ತಾಗೋಗಿದೆ, ಓ ವಾಂತಿದು ಮಾತ್ರೆ ಇದು ತಗೋಬೇಕು ನಾವು ಅಂತ. ಹಾ. ಅದು ವಾಂತಿಯ ಸಿವಿಯರಿಟಿಯನ್ನ ಕಡಿಮೆ ಮಾಡತ್ತೆ ಹೊರತು ವಾಂತಿಯನ್ನ ನಿಲ್ಸೋದಿಲ್ಲ. ನಾನು ನಿಲ್ಸೋದಿಲ್ಲ. ಅದನ್ನೇ ತಿಳಿ ಹೇಳೋದು, ವಾಂತಿ ಹೌದು. ನಿಲ್ಲಿಸ್ಬೇಕು ಅಂತ ಹೋದ್ರೆ ಮಗುವಿಗೆ ಭ್ರೂಣಕ್ಕೆ ತೊಂದರೆ ಬರ್ಬೋದು, ತೊಂದ್ರೆ ಆಗತ್ತೆ. ಅದರಿಂದಾಗಿ ಹ್ಮ್. ಅದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಲಿಕ್ಕೆ ಆಗಲ್ಲ. 3 ಹ್ಮ್. ತಿಂಗಳಾದ್ಮೇಲೆ ಅದು ತನ್ನಿಂತಾನೇ ಕಡಿಮೆ ಆಗ್ತಾ ಹೋಗಿ ನಿಲ್ಲತ್ತೆ ಅಂತ ಹೇಳಿ. ಹ್ಮ್. ಹ್ಮ್. ಹಾಗೂ ಹ್ಮ್. ಆಗ್ಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ನಾವು ವಾಂತಿ ಕಡಿಮೆ ಆಗ್ಲಿಕ್ಕೆ ಮೆಡಿಸಿನ್ ಕೊಡ್ತೇವೆ. ಈ ಓಕೆ. ಕೆಲವೊಮ್ಮೆ ಹ್ಮ್. ಎಕ್ಸ್ಕ್ಯೂಸ್ ಕೆಲವೊಮ್ಮೆ ಅತಿಯಾದ ವಾಂತಿ ಹೇಳುದೇ ಹ್ಮ್. ಇಲ್ಲ, ಮಲಗೇ ಇರ್ತಾರೆ, BP ಎಲ್ಲ ಕಡಿಮೆ ಆಗಿ ಹೋಗಿರುತ್ತೆ, ಹ್ಮ್. ಡಿಹೈಡ್ರೇಷನ್ ಆಗಿರುತ್ತೆ, ಹಾ. ಅಂತವರಿಗೆ ನಾವು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಬೇಕಾಗತ್ತೆ. ಹ್ಮ್. ಯಾಕೆಂದ್ರೆ ಈಗ ನಾನು ವಾಂತಿ ನಾರ್ಮಲ್, ಅದ್ರ ಬಗ್ಗೆ ಗಾಬರಿ ಆಗ್ಬೇಡಿ ಅಂತ ಹೇಳ್ತಾ ಹೋದ್ರೆ, ಹೌದು. ಈ ತಿಳುವಳಿಕೆಯೂ ಅವ್ರಿಗೆ ಬೇಕು. ಅತಿಯಾದ ವಾಂತಿ ಆಗ್ಬಾರ್ದು,
ಅವಳು ಹೇಳೋದೇ ಇಲ್ಲ, ತಲೆ ತಿರುಗ್ತಾಳೆ, ಒಂಥರ ಮೊಬ್ಬಲ್ಲೇ ಇರ್ತದೆ ಅಂತ ಹೇಳಿದ್ರೆ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅವರಿಗೆ ನಾವು ಕೀಟೋನ್ ಬಾಡೀಸ್, ಅವ್ರೇನಾದ್ರೂ ಫಾಸ್ಟ್ ಇದಾಗಿ ತುಂಬಾ ಇದಕ್ಕೆ ಹೋಗ್ತಾ ಇದ್ದಾರ, ಸ್ಟಾರ್ವಿಂಗ್ ಹೋಗ್ತಾ ಇದ್ದಾವ ಅಂತ ನೋಡ್ತೀವಿ. ಅವರಿಗೆ ಬೇಕಾದಂತ ಪೋಷಕಾಂಶಗಳು, ನ್ಯೂಟ್ರಿಯೆಂಟ್ಸ್ ಅನ್ನ ಕೊಡ್ತೀವಿ, ಅವರನ್ನ ರೀಹೈಡ್ರೇಟ್ ಮಾಡ್ತೀವಿ. ಸೊ ಅದಕ್ಕೆ ಕೂಡ ನಾವು ಇದು ಟ್ರೀಟ್ಮೆಂಟ್ ಬೇಕಾಗತ್ತೆ ಅವಾಗ. ಆಗ ವಾಂತಿ ನಾರ್ಮಲ್ ಅಂತ ಬಿಡುವಾಗೂ ಇಲ್ಲ. ಆಮೇಲೆ ಆಹಾರದಲ್ಲಿ ಯಾವ ಆಹಾರ ತಗೊಳ್ಬೇಕು, ಹೇಗ್ ತಗೊಳ್ಬೇಕು, ಎಷ್ಟು ತಗೊಳ್ಬೇಕು, ಅದನ್ನ ದಯವಿಟ್ಟು ತಿಳಿಸ್ಕೊಡಿ. ಓಕೆ. ಆಹಾರದಲ್ಲಿ ಏನಾಗತ್ತೆ ಅಂದ್ರೆ, ಬೆಳಿಗ್ಗೆ ಎದ್ದು ಕೂಡ್ಲೆ, ನಾನು ಆಗ್ಲೇ ಹೇಳಿದೆ ಬ್ರಷ್ ಮಾಡುವಾಗ ಸ್ಟಾರ್ಟ್ ಆಗ್ತದೆ ಅಂತ, ಬಾಯಿಗೆ ನೀರ್ ಹಾಕಿದ ಕೂಡ್ಲೆ ಆಗತ್ತೆ ಅಂತ. ಸೊ ಯೂಶುವಲಿ ನಾವೇನ್ ಹೇಳ್ತೇವೆ, ನೀರಿನ ಅಂಶ ಜಾಸ್ತಿ ತಗೊಳ್ಳಿ ಅಂತ. ಆದ್ರೆ ಇಂಥ ಗರ್ಭಿಣಿಯರಿಗೆ ಬೆಳಿಗ್ಗೆ ಎದ್ದು ಕೂಡ್ಲೆ ನೀರಿನ ಅಂಶ ತಗೊಳ್ಬೇಡಿ, ಸ್ವಲ್ಪ ಏನಾದ್ರೂ ಡ್ರೈ ಒಣ ವಸ್ತುಗಳನ್ನ ತಗೊಳ್ಳಿ ಅಂತ ಹೇಳ್ತೇವೆ. ದ್ರಾಕ್ಷಿಗಳು, ಈ ತರ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಅಥವಾ ಲವಂಗದ್ದು ಕ್ಲೋವ್ ಆಗಿರ್ಬೋದು, ಅದನ್ನ ತಗೊಳ್ಬಹುದು ಅಂತ. ಆಕ್ಚುಲಿ ಶುಂಠಿ ಬಾಯಲ್ಲಿಟ್ಟು ಅಗಿಯೋದ್ರಿಂದ ಅಸಿಡಿಟಿ ಕೂಡ ಕಡಿಮೆ ಆಗುತ್ತೆ, H. ಪೈಲೋರಿ ಇನ್ಫೆಕ್ಷನ್ ಕೂಡ ಕಡಿಮೆ ಆಗಿ ಡೈಜೆಷನ್ ಜಾಸ್ತಿ ಆಗುತ್ತೆ. ಬೆಲ್ಲ ಸೇರಿಸ್ಬಿಟ್ಟು ಗುಂಡಿಗೆ ಮಾಡಿರ್ತಾರೆ, ಅದನ್ನು ಕೂಡ ಅದು ಹೌದು, ಅದರಿಂದ ಅನಿಮಿಯಾನು ಕವರ್ ಅಪ್ ಆಗುತ್ತೆ. ಸೊ ಆತರ ಮನೆ ಮದ್ದುಗಳನ್ನ ಮಾಡ್ಬೋದು. ಆಮೇಲೆ ನೀರಿನ ಅಂಶವನ್ನ ನಿಧಾನಕ್ಕೆ, ಇದು ಹೋಗಿ ಹೊಟ್ಟೆಯಲ್ಲಿ ಸೆಟ್ಲ್ ಆಯ್ತು, ಇನ್ನು ವಾಂತಿ ಆಗ್ತಾ ಇಲ್ಲ ಅಂತ ಹೇಳಿದ ಮೇಲೆ ನೀರು ಭರಿತ ಆಹಾರವನ್ನ ತಕೊಳ್ಬಹುದು. ಹಾಗೆ ನೆಲ್ಲಿಕಾಯಿ, ದಾಳಿಂಬೆ ಅಂತದನ್ನೆಲ್ಲ ತಕೊಂಡ್ರು ಕೂಡ ಅದರ ರಸ ಎಲ್ಲ ಕುಡಿದ್ರಿಂದ ಕೂಡ ವಾಂತಿ ಕಡಿಮೆ ಆಗ್ತದೆ. ಇದು ಮನೆ ಮದ್ದು ಮಾಡುವಂತಹದ್ದು. ಓಕೆ, ಅಂದ್ರೆ ನೀವು ಆದಷ್ಟು ಮೊದಲು ಸಾಲಿಡ್ ತಗೊಂಡು ಆಮೇಲೆ ನೀರ್ ತಗೊಳ್ಳಿ ಅಂತ. ನೀರ್ ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿ. ಇಷ್ಟು ಕೆಲವೊಮ್ಮೆ ಒಂದು ವಿಷಯ ಹೇಳಿಕ್ ಇಷ್ಟಪಡ್ತೇನೆ, ಕೆಲವೊಮ್ಮೆ ತುಂಬಾ ಅತಿಯಾದ ವಾಂತಿ ಇದ್ರೆ, ಆಕ್ಚುಲಿ ನಿನ್ನೆನೆ ಒಬ್ರು ಬಂದಿದ್ರು, ವಾಂತಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ನನ್ಗೆ ಹೇಳಕ್ಕೆ ಆಗ್ತಾ ಇಲ್ಲ, ಮಗುವನ್ನ ತೆಗ್ಸ್ಬಿಡಿ ಅಂತ ಹೇಳಿ. ಸೊ ಎಕ್ಸೆಸಿವ್ ವಾಮಿಟಿಂಗ್, ಹೈಪರೆಮಿಸಿಸ್ ಅಂತ ಹೇಳ್ತೇವೆ, ಇಟ್ ಇಸ್ ನಾಟ್ ಅನ್ ಇಂಡಿಕೇಶನ್ ಫಾರ್ ಟರ್ಮಿನೇಷನ್. ಅನ್ಲೆಸ್ ಅವಳಿಗೆ ಬೇರೆ ಏನಾದ್ರೂ ತೊಂದರೆ ಇಲ್ಲ ಅಂತಾದ್ರೆ ಆ ಗರ್ಭವನ್ನ ನಾವು ಗರ್ಭಪಾತಕ್ಕೆ ಚಾನ್ಸಸ್ ಕೊಡೋದಿಲ್ಲ, ಗರ್ಭಪಾತ ಕೊಡಬಾರ್ದು. ಸೊ ಅದು ಇಂಡಿಕೇಶನ್ ಅಲ್ಲ, ಅದು ವಾಂತಿಗೋಸ್ಕರ ಅಲ್ಲ. ನೆಗಡಿ ಬಂತು ಅಂತ ಮೂಗ್ ಕತ್ತರಿಸ್ಕೊಳಕ್ ಆಗಲ್ಲ, ವಾಂತಿ ಬಂತು ಅಂತ ಮಗುನ್ ತೆಗೆಸ್ಕೊಳ್ಳೋದು ಮೂರ್ಖತನ ಆಗತ್ತೆ. ತುಂಬಾ ತುಂಬಾ ಧನ್ಯವಾದಗಳು ರಾಜಲಕ್ಷ್ಮಿ ಅವರೇ, ತುಂಬಾ ಚೆನ್ನಾಗಿ ಹೇಳಿಕೊಟ್ರೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.